ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಮಹಾದೇವೇ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸ್ನೇಹಿತರೆ, ಎಲ್ಲರಿಗೂ ಶುಕ್ರವಾರದ ಶುಭಾಶಯಗಳು ಮತ್ತು ಪಾಂಡವ ದ್ವಾದಶಿಯ ಶುಭಾಶಯಗಳು. ಇವತ್ತು ನಾನು ಅದ್ಭುತವಾಗಿರುವಂಥ ಒಂದು ವಿಜಯಲಕ್ಷ್ಮಿಯ ಒಂದು ಸ್ತೋತ್ರವನ್ನು ಹೇಳ್ಕೊಡಾಕೊಂತೀನಿ. ವಿಜಯಲಕ್ಷ್ಮಿಯು ಅಷ್ಟಲಕ್ಷ್ಮಿಯರಲ್ಲಿ ಒಬ್ಬಳಾಗಿದ್ದು ಜೀವನದ ಪ್ರತಿಯೊಂದು ರಂಗದಲ್ಲಿಯೂ ಜಯ, ಯಶಸ್ಸು ಮತ್ತು ಧೈರ್ಯವನ್ನು ನೀಡುವಂಥ ದೇವತೆ. ವಿಜಯಲಕ್ಷ್ಮಿ ದೇವಿಯ ಅನುಗ್ರಹ ಪಡೆಯಲು ಈ ಒಂದು ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸೋದ್ರಿಂದ ನಮ್ಮ ಸಕಲ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗ್ತವೆ ಸ್ನೇಹಿತರೆ. ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಈ ಶ್ಲೋಕವನ್ನು ಪಠಿಸೋದ್ರಿಂದ ಸಕಲ ಕೆಲಸಗಳಲ್ಲಿ, ಕಾರ್ಯಗಳಲ್ಲಿ ಜಯ, ಯಶಸ್ಸು ಆಗಿ ನಮ್ಮ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ. ಮಹಾಲಕ್ಷ್ಮಿ ಸದಾ ನಮ್ಮನ್ನೊಳಗೆ ನೆಲೆಸ್ತಾಳೆ. ಎಂತಹ ಕಷ್ಟ ಇರಲಿ, ಸಮಸ್ಯೆ ಇರಲಿ, ಭಕ್ತಿಯಿಂದ ಪ್ರತಿನಿತ್ಯವಾಗಿ ಒಂದೇ ನಿಮಿಷದ ಸ್ತೋತ್ರ ಸ್ನೇಹಿತರೆ. ಈ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸ್ಕೊಂತ ಬರೀ ಸ್ನಾನ ಆದ ತಕ್ಷಣ ಆ ಮಹಾಲಕ್ಷ್ಮಿ ನಮ್ಮ ಜೀವನದೊಳಗೆ ಜಯ, ವಿಜಯವನ್ನು ತಂದೆ ತರ್ತಾಳೆ. ಸಕಲ ಸೌಭಾಗ್ಯವನ್ನು, ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡೇ ಮಾಡ್ತಾಳೆ. ಭಕ್ತಿ ಶ್ರದ್ಧೆಯಿಂದ ಹೇಳ್ಕೊರಿ ಅಂತ ಹೇಳ್ತಾ ಬರೀ ಸ್ತೋತ್ರ ಭಾಳ ಅಂದ್ರೆ ಭಾಳ ಸರಳದು ಮತ್ತು ಸಣ್ಣ ಸ್ತೋತ್ರ ಐತಿ. ನೀವು ಕೇಳಿಕೊಂಡು ಆ ತಾಯಿ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರ ಆಗ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರಿಗೆ, ಕುಟುಂಬಸ್ಥರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಬರೀ ಯಾವ ಥರ ಐತೆ ಅಂತ ಸ್ತೋತ್ರ ನೋಡಿಕೊಂಡು ನೀವು ಹೇಳ್ರಿ ಸ್ನೇಹಿತರೆ. ವಿಜಯಲಕ್ಷ್ಮಿ ಸ್ತೋತ್ರ. ಜಯ ಪದ್ಮ ವಿಶಾಲಾಕ್ಷಿ ಜಯ ತ್ವಂ ಶ್ರೀಪಥಿ ಪ್ರಿಯೇ ಜಯ ಮಾತರ್ ಮಹಾಲಕ್ಷ್ಮಿ ಸಮಾಸರ್ಣ ವರ್ಣವತಾರಿಣಿ ಮಹಾಲಕ್ಷ್ಮಿ ನಮಸ್ತುಭ್ಯಂ ನಮಸ್ತುಭ್ಯಂ ಸುರೇಶ್ವರಿ ಹರಿಪ್ರಿಯೇ ನಮಸ್ತುಭ್ಯಂ ದಯಾನಿಧೇ ಪದ್ಮಾಲಯೇ ನಮಸ್ತುಭ್ಯಂ ಚ ಸರ್ವಧೇ ಸರ್ವಭೂತ ಹಿತಾರ್ಥಾಯ ವಸುರಿಷ್ಟಿಂ ಸದಾ ಕುರು. ಇಷ್ಟೇ ಸ್ತೋತ್ರ ಇರೋದು. ಈಗ ಈ ಸ್ತೋತ್ರದ ಒಂದು ಅರ್ಥವನ್ನು ನೋಡೋಣ ಸ್ನೇಹಿತರೆ. ಶ್ಲೋಕದ ಅರ್ಥ: ಕಮಲದಂತಹ ವಿಶಾಲವಾದ ಕಣ್ಣುಗಳನ್ನು ಹೊಂದಿರುವವಳೆ, ಭಗವಾನ್ ವಿಷ್ಣುವಿನ ಪ್ರಿಯಡೆ, ಜೀವನದ ಸಂಸಾರ ಸಾಗರವನ್ನು ದಾಟಿಸುವ ತಾಯಿ ಮಹಾಲಕ್ಷ್ಮಿಗೆ ಜಯವಾಗಲಿ. ದೇವತೆಗಳ ದೇವತೆಯೇ, ಕರುಣೆಯ ಸಾಗರವೇ, ನಿಮಗೆ ನಮಸ್ಕಾರಗಳು. ಸಕಲ ಜೀವಿಗಳ ಒಳಿತಿಗಾಗಿ ದೇವಿಯು ಸದಾ ನಮ್ಮ ಮೇಲೆ ಅನುಗ್ರಹವನ್ನು ದಾರಿ ಎರೆಯಲಿ ಅಂತ ಅರ್ಥ. ಎಷ್ಟು ಅದ್ಭುತವಾದಂಥ ಒಂದು ಸ್ತೋತ್ರ ಅಲ್ಲ ಇದು. ನೋಡ್ರಿ, ವಿಜಯಲಕ್ಷ್ಮಿ ಬೀಜ ಮಂತ್ರ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯವಾಗಿ 108 ಬಾರಿ ಪಠಿಸಿದ್ರೆ ನಮ್ಮ ಕೆಲಸಗಳಲ್ಲಿ ಜಯ, ವಿಜಯ ಸಿದ್ಧಿ ಆಗ್ತದಂತ. ಓಂ ಹ್ರೀಂ ಹ್ರೀಂ ಕ್ಲೀಂ ವಿಜಯಲಕ್ಷ್ಮಿಯೇ ನಮಃ. ಈ ಒಂದು ಮಂತ್ರವನ್ನು ಪ್ರತಿನಿತ್ಯವಾಗಿ 108 ಬಾರಿ ಹೇಳ್ಕೊತ ಬಂದ್ರಂದ್ರೆ ನಿಮ್ಮ ಸಕಲ ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ವಿಜಯಲಕ್ಷ್ಮಿ ಸ್ತೋತ್ರ ಮತ್ತು ವಿಜಯಲಕ್ಷ್ಮಿಯ ಒಂದು ಬೀಜ ಮಂತ್ರ ನಿಮಗೆ ಯಾವುದೇ ಸರಳ ಆಗ್ತೈತಿ. ಪ್ರತಿನಿತ್ಯವಾಗಿ ಅದನ್ನು ಹೇಳ್ಕೊರಿ. ಆ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮ ಮೇಲೆ ಆಗೇ ಆಗುತ್ತಾ. ನಿಮ್ಮ ಸರ್ವ ಇಷ್ಟಾರ್ಥಗಳನ್ನು ತಾಯಿ ಸಿದ್ಧಿ ಮಾಡಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀಕೃಷ್ಣ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಭೇಟಿ ಆಗೋಣ ಅಂತ ಸ್ನೇಹಿತರೆ.